AI ಸೆನ್ಸರ್ಸ್ ಅಲ್ಲಿ ಗೊತ್ತಾಗುತ್ತೆ, ಓಕೆ ಇಲ್ಲಿ ಕೆನೋಪಿ ಇಲ್ಲ, ಸೊ ಅದಕ್ಕೆ ಅಲ್ಲಿ ಹೋದ ತಕ್ಷಣ ಸ್ಪ್ರೇ ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತೆ. ಲಕ್ಸ್ ಇಂಟೆನ್ಸಿಟಿ ಅಂತ ಬರುತ್ತೆ, ಲಕ್ಸ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ. ನಮ್ಗಲ್ಲಿ ರೈನ್ಫಾಲ್ ಸೆನ್ಸರ್, ರೈನ್ಫಾಲ್ ಗಾಜ್ ಇದೆ, ಸಾಯಿಲ್ ಟೆಂಪರೇಚರ್ ಎಷ್ಟಿದೆ, ಸೊ ಲಾಸ್ಟ್ 24 hours ಅಲ್ಲಿ ಎಷ್ಟು ಮಳೆ ಆಗಿದೆ. ಸ್ಯಾಟಲೈಟ್ ಅಲ್ಲಿ ನಾವು ಓವರ್ ಸೂಪರ್ಫಿಷಿಯಲ್ ವ್ಯೂ ತಗೊಂಡಾಗ ಈ ಪರ್ಟಿಕ್ಯುಲರ್ ಪ್ಯಾಚ್ ಅಲ್ಲಿ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಅಲರ್ಟ್ಸ್ ಬರ್ತಾ ಹೋಗುತ್ತೆ. ಡ್ರೈವರ್ ಇಲ್ಲ ಇದಕ್ಕೆ ಡ್ರೈವರ್ ಬೇಕಾಗಿರಲ್ಲ, ಟ್ರ್ಯಾಕ್ಟರ್ ಮಾಡೋ ಕೆಲಸನೂ ಮಾಡುತ್ತೆ. ಸೊ BSc ಅಗ್ರಿಕಲ್ಚರ್ ಮಾಡಿದವ್ರಿಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಅಪಾರ್ಚುನಿಟೀಸ್ ಇದೆ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವೀಗ ದೊಡ್ಡಬಳ್ಳಾಪುರದ ಒಂದು ವೈನ್ ಯಾರ್ಡ್ನಲ್ಲಿದ್ದೀವಿ, ಗ್ರೋವರ್ ಜಂಪಾ ವೈನ್ ಯಾರ್ಡ್. ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಎರಡು ವಿಚಾರ ತಿಳ್ಕೊಳ್ಳೋಕ್ಕೆ. ಒಂದು, ನಾವು ಅಗ್ರಿಕಲ್ಚರ್ನಲ್ಲಿ, ಕೃಷಿಯಲ್ಲಿ ಟೆಕ್ನಾಲಜಿಯ ಬಳಕೆ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡಬೇಕು. ಹೇಗೆ, ಯಾರು ಇದನ್ನು ಮಾಡ್ತಿದ್ದಾರೆ ಅಂತ ಹುಡುಕಿದಾಗ ನಮಗೊಂದು BBC ಒಂದು ರಿಪೋರ್ಟ್ ಸಿಕ್ತು. BBC ಇಲ್ಲಿ ಬಂದು ರಿಪೋರ್ಟ್ ಮಾಡಿದರು, ಇಂಗ್ಲೀಷ್ನಲ್ಲಿತ್ತು ಅದು. ಸೊ ನಾವು ಯಾಕೆ ಬೆಂಗಳೂರಲ್ಲೇ ಇದೆ, ಇಲ್ಲಿ ಕನ್ನಡಿಗರಿದ್ದಾರೆ, ಇವ್ರ ಹತ್ರ ಬಂದು ಕೇಳಿ ನಮ್ಮ ವೀಕ್ಷಕರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡಬಾರ್ದು ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಬಹಳ ಖುಷಿಯಿಂದ ಒಪ್ಕೊಂಡ್ರು. ಜೊತೆಗೆ ನಾವು ಆಮೇಲೆ ಕೇಳಿದ್ವಿ, ಹೆಂಗೂ ವೈನ್ ಯಾರ್ಡಿಗೆ ಬಂದಿದ್ದೀವಿ, ದ್ರಾಕ್ಷಿ ತೋಟ ಇದು ನಾವಿರೋದೀಗ. ಈ ದ್ರಾಕ್ಷಿ ತೋಟದಲ್ಲಿ ಬೆಳೆಯೋ ದ್ರಾಕ್ಷಿ ವೈನ್ ಹೇಗಾಗುತ್ತೆ ಅದನ್ನು ಕೂಡ ಹೇಳಿ ಅಂತ ಹೇಳಿದ್ದಕ್ಕೆ ಅವರು ಆಯಿತು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ಈ ಕೃಷಿಯಲ್ಲಿ ಟೆಕ್ನಾಲಜಿಯ ಬಳಕೆ, ವಿಶೇಷವಾಗಿ AI ಬಳಕೆ ಹಾಗೂ ಸ್ಯಾಟಲೈಟ್ ಡೇಟಾದ ಬಳಕೆ, ಅನಾಲಿಟಿಕ್ಸ್ನ ಬಳಕೆ, ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಗ್ರೋವರ್ ಜಂಪಾ ವೈನ್ ಯಾರ್ಡ್ಸ್ನ ಮಿಸ್ಟರ್ ನಿತಿನ್ ಪಾಟೀಲ್ ಅವರಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಬೆಳಗ್ಗೆ ನೀವು ನಮಗೆ ಸಮಯವನ್ನು ಕೊಟ್ಟರಿ. ಈಗ 6:40. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ವೆಲ್ಕಮ್ ಸರ್. ಸರ್ ಚೆನ್ನಾಗಿದ್ದೀನಿ ಸರ್, ತಾವಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಹೇಳಿ, ಹೇಗೆ ನಿಮ್ಮಲ್ಲಿ ಟೆಕ್ನಾಲಜಿಯನ್ನು ಯಾವೆಲ್ಲ ಥರ ನೀವು ನಿಮ್ಮ ಈ ದ್ರಾಕ್ಷಿ ಬೆಳೆಯೋ ಈ ಅಗ್ರಿಕಲ್ಚರ್ನ ಒಂದು ಭಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದೀರಾ ಟೆಕ್ನಾಲಜಿಯನ್ನು? ಸರ್, ಇಲ್ಲಿ ನಾವು AI ಡಿವೈಸಸ್ ಮತ್ತು ಮಷಿನ್ ಲರ್ನಿಂಗ್ ಡಿವೈಸಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು AI ಅಥವಾ ಮಷಿನ್ ಲರ್ನಿಂಗ್ನ ಏನು ಅಂತ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ಕಂಪ್ಯೂಟರ್ನ ಅಥವಾ ಒಂದು ಮಷಿನ್ನ ಹ್ಯೂಮನ್ ಬ್ರೈನ್ ಥರ ಥಿಂಕ್ ಮಾಡೋದಕ್ಕೆ ನಾವು ಮಷಿನ್ ಲರ್ನಿಂಗ್ ಅಂತ ಕರಿಬೋದು ಸರ್. ಹೌದು. ಸೊ AI ಅಗ್ರಿಕಲ್ಚರಲ್ಲಿ ಏನು ಮಾಡುತ್ತೆ ಅಂತ ನೋಡಿದಾಗ, ಇದು ಎಲ್ಲ ಸೋರ್ಸಸ್ಸಿಂದ ಡೇಟಾ ಕಲೆಕ್ಟ್ ಮಾಡುತ್ತೆ ಸರ್. ಆ ಡೇಟಾ ಕಲೆಕ್ಟ್ ಮಾಡಿ ಅದನ್ನು ಅನಲೈಸ್ ಮಾಡಿ ರೈತರಿಗೆ ಆ ಟೈಮಲ್ಲಿ ಏನು ಸೂಕ್ತ ಅನಿಸುತ್ತೋ ಅದನ್ನು ಪ್ರಿಡಿಕ್ಟ್ ಮಾಡಿ ಹೇಳುತ್ತೆ ಸರ್. ಇಲ್ಲಿ ನಿಮ್ಮ ಹಿಂದೆ ಒಂದು ಮಷಿನ್ ನಾವು ನೋಡ್ತಾ ಇದ್ದೀವಿ. ಮಷಿನ್ ಅನ್ನೋಕ್ಕಿಂತ ಇದರಲ್ಲಿ ಸೆಟ್ ಆಫ್ ಡಿವೈಸಸ್ನ ಕಂಬೈನ್ ಮಾಡಿ ಒಂದು ಯೂನಿಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾದ್ರೆ? ಸರಿ ಸರ್. ಸೊ ಇದು ನಮ್ಮದು IoT ಡಿವೈಸ್ ಸರ್. ಇದು ಆ್ಯಕ್ಚುಲಿ ಒಂದು ಇಂಡಿಯಾದಲ್ಲೇ ಸ್ಟಾರ್ಟಪ್ ಕಂಪನಿ ಇದೆ, ಫಸಲ್ ಅಂತ ಅವ್ರದ್ದು. ಸೊ ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಫಸ್ಟು ಇದರಲ್ಲಿ ನಮ್ಮ ಹತ್ರ ಎಲ್ಲ ಸೆನ್ಸರ್ಸ್ ಇದೆ ಇದರಲ್ಲಿ. ಓಕೆ, ಸೆನ್ಸಾರ್ಗಳು ಮೇನ್ಲಿ. ಎಲ್ಲ ಡೇಟಾ ಕಲೆಕ್ಟ್ ಮಾಡೋದು ಸೆನ್ಸಾರು, ಅದನ್ನ ಅನಲೈಸ್ ಮಾಡೋದು ಸಿಸ್ಟಮಿಂದ ಅನಲೈಸ್ ಮಾಡ್ತಾರೆ. ಸೊ ಇಲ್ಲಿ ಕೆಳಗಡೆ ನೋಡಿದ್ರೆ ನಮ್ಗೆ ಇಲ್ಲಿ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ಸ್ ಬರುತ್ತೆ ಸರ್. ಸಾಯಿಲ್ ಮಾಯಿಶ್ಚರ್ ಸೆನ್ಸರ್, ಮಣ್ಣಿನಲ್ಲಿರೋ ತೇವಾಂಶವನ್ನ ಸೆನ್ಸ್ ಮಾಡುವಂತ ಒಂದು ಸೆನ್ಸಾರ್. ಓಕೆ. ಸೊ ಇದನ್ನೇನು ಮಾಡ್ತೀವಿ ನಾವು, 2 ಡೆಪ್ತ್. ಇದು ಭೂಮಿ ಒಳಗಡೆ ಇದೆ ಅಲ್ಲ ಈಗ? ಕರೆಕ್ಟ್. ಸೊ ನಾವು ಇದನ್ನ 2 ಡೆಪ್ತ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿರ್ತೀವಿ. ಓಕೆ. ಸೊ ಇದು ಫಾರ್ ಎಕ್ಸಾಂಪಲ್ 30 ಸೆಂಟಿಮೀಟರ್ ಡೆಪ್ತ್ ಅಲ್ಲಿ ಒಂದು ಪ್ರೈಮರಿ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಸಿಗುತ್ತೆ, ಮತ್ತೆ ಇನ್ನೂ ಕೆಳಗಡೆ ಹೋದಾಗ 60 ಸೆಂಟಿಮೀಟರ್ ಅಲ್ಲಿ ಸೆಕೆಂಡರಿ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಸಿಗುತ್ತೆ. ಸೊ ಅದು 2 ಮಾಯಿಶ್ಚರ್ ಅಲ್ಲಿ ಆ ಲೊಕೇಶನ್ ಅಲ್ಲಿ ಸಾಯಿಲ್ ಮಾಯಿಶ್ಚರ್ ಎಷ್ಟಿದೆ ಅಂತ ಕಂಡುಹಿಡಿಯುತ್ತೆ. ಸೊ ಇದನ್ನ ನಾವು ಎಷ್ಟು ಬೇಕಾದ್ರೂ ಡೆಪ್ತ್ ವೇರಿಯೇಷನ್ ಮಾಡ್ಬೋದು, ಬಟ್ ಡಿಪೆಂಡಿಂಗ್ ಅಪಾನ್ ನಮ್ದು ಏನು ಕ್ರಾಪ್ ಇದೆ, ಅದ್ರದ್ದು ರೂಟಿಂಗ್ ಹ್ಯಾಬಿಟ್ ಹೇಗಿದೆ, ಮತ್ತೆ ಸಾಯಿಲ್ ಕಂಡೀಷನ್ ಹೇಗಿದೆ, ಅದ್ರ ಮೇಲೆ ನಾವು ಇದನ್ನ ಡಿಪೆಂಡ್ ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ನೋಡಿದ್ರೆ ನಮ್ಗಿಲ್ಲಿ ಮತ್ತೆ ಲಕ್ಸ್ ಇಂಟೆನ್ಸಿಟಿ ಅಂತ ಬರುತ್ತೆ. ಲಕ್ಸ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ ಇದರಲ್ಲಿ. ಏನದು ಹಂಗಂದ್ರೆ? ಸೊ ಸೂರ್ಯನ ಶಾಖ ಎಷ್ಟಿದೆ, ಸೂರ್ಯನ ಬೆಳಕು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ. ಇಲ್ಲಿ ನಮಗೆ ಮೈಕ್ರೋ ಕ್ಲೈಮೆಟಿಕ್ ಡೇಟಾ ರೆಕಾರ್ಡ್ ಮಾಡೋಕ್ಕೆ ಸಾಯಿಲ್ ಮೈಕ್ರೋ ಕ್ಲೈಮೇಟ್ ಅಲ್ಲಿ ಹ್ಯೂಮಿಡಿಟಿ ಎಷ್ಟಿದೆ, ಮತ್ತೆ ಏರ್ ಟೆಂಪರೇಚರ್ ಎಷ್ಟಿದೆ, ಅಂದ್ರೆ ಗಾಳಿಯಲ್ಲಿರೋ ನೀರಿನ ಪ್ರಮಾಣ, ತೇವಾಂಶ, ಮತ್ತು ಇದು ಗಾಳಿಯ ಟೆಂಪರೇಚರ್. ಓಕೆ. ಮತ್ತೆ ಇಲ್ಲಿ ಲೀಫ್ ವೆಟ್ನೆಸ್ ಪೀರಿಯಡ್ ಅಂತಾನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಮಳೆ ಬಂದಾದ್ಮೇಲೆ ಇದ್ರ ಮೇಲೆ ಲೀಫ್ ಮೇಲೆ ಎಷ್ಟೋ ತನಕ ಮಾಯಿಶ್ಚರ್ ಇರುತ್ತೆ. ಓಕೆ. ಸೊ ಅದನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ. ಜೊತೆಗೆ ಮೇಲ್ ನೋಡಿದ್ರೆ ನಮ್ಗಲ್ಲಿ ರೈನ್ಫಾಲ್ ಸೆನ್ಸರ್, ರೈನ್ಫಾಲ್ ಗಾಜ್ ಇದೆ. ಸೊ ನಮ್ಗಲ್ಲಿ ನಾವು ಕಡ್ಡಿಗಳಿದಾವಲ್ಲ ಅದಲ್ಲ? ಕರೆಕ್ಟ್. ಓಕೆ. ಸೊ ಅದ್ರ ಒಳಗಡೆ ನೀರು ಬಂದಾಗ ಸೊ ಎಷ್ಟು ರೈನ್ಫಾಲ್ ಆಗಿದೆ ಅಂತ ನಮ್ಗೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ. ಬೆಂಗಳೂರಲ್ಲಿ ಇಷ್ಟು ಮಿಲಿಮೀಟರ್ ಮಳೆ ಆಯ್ತು ಅಂತ ಹೇಳ್ತಾರಲ್ಲ, ಅದು ಅದರಲ್ಲಿ ಕಂಡುಹಿಡಿಯೋದು. 38 mm ಮಳೆ ಆಗಿದೆ ನಿನ್ನೆ. ಓಕೆ. ಸೊ ಅದ್ರ ಜೊತೆಗೆ ನೋಡಿದ್ರೆ ಅದ್ರ ಮೇಲ್ಗಡೆ ನಮಗೆ ಒಂದು ವಿಂಡ್ ಡೈರೆಕ್ಷನ್ ತೋರ್ಸೋಕೆ ಹೊಂದಿದೆ, ಮತ್ತೆ ಅನಿಮೋಮೀಟರ್ ಅಂತಿದೆ, ವಿಂಡ್ ಸ್ಪೀಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಗಾಳಿ ಬಂದಾಗ ತಿರುಗಿದಾಗ ಅದು ಮೆಷರ್ ಮಾಡುತ್ತೆ.
ಇದೆಲ್ಲ ಡೇಟಾ ಇದರಲ್ಲಿ ಪ್ರೊಸೆಸ್ ಹೆಂಗಾಗುತ್ತೆ ಮತ್ತೆ ನೀವು ನೋಡೋದು ಹೇಗೆ? ಕಂಪ್ಯೂಟರಿಗೆ ಬರುತ್ತಾ? ಹೇಗದು ಆ್ಯಪ್ ಇದೆಯಾ? ಹೇಗೆ ಬರುತ್ತೆ ಸರ್? ಇದ್ರದ್ದೇ ಒಂದು ಫಿಕ್ಸ್ ಆಲ್ಗಾರಿದಮ್ಸ್ ಇರುತ್ತೆ. ಸೊ ಅದು ಎಲ್ಲ ಡೇಟಾ ಅನಲೈಸ್ ಮಾಡುತ್ತೆ. ಮತ್ತೆ ಇದ್ರ ಜೊತೆಗೆ ಕ್ರಾಪ್ ಹಿಸ್ಟ್ರಿ ಏನಿದೆ, ಸೊ ಅಲ್ಲಿ ಏನು ಕ್ರಾಪ್ ಇದೆ, ಯಾವ ಸ್ಟೇಜಲ್ಲಿ ಇದೆ, ಸೊ ಹೋದ ವರ್ಷ ಕ್ರಾಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ, ಎಲ್ಲ ಹಿಸ್ಟಾರಿಕಲ್ ಡೇಟಾ ಕಲೆಕ್ಟ್ ಮಾಡಿರುತ್ತೆ. ಸೊ ಇದನ್ನ ವೆದರ್ ಫೋರ್ಕಾಸ್ಟ್ ಡೇಟಾ ಬರುತ್ತೆ. ಸೊ ನಾಳೆ ಮಳೆ ಆಗುತ್ತಾ, ಸೊ ನಾಡಿದ್ದು ಏನಾದರೂ ಮಳೆ ಆಗುತ್ತಾ, ಟೆಂಪ್ರೇಚರ್ ಜಾಸ್ತಿ ಇರುತ್ತಾ, ಸೊ ಮಳೆ ಜಾಸ್ತಿ ಆದರೆ ಹ್ಯೂಮಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಬೇರೆ ಡಿಸೀಸ್ಗೆ ಜಾಸ್ತಿ ಅಂದರೆ ಕಂಜಿನಿಯಲ್ ಕಂಡೀಷನ್ ಸಿಗುತ್ತೆ, ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಥವಾ ಪ್ಯಾಥೋಜನ್ ಗ್ರೋ ಆಗೋಕ್ಕೆ. ಸೊ ಇದನ್ನೆಲ್ಲದನ್ನು ಅದು ನಮಗೆ ಕ್ಯಾಲ್ಕುಲೇಟ್ ಮಾಡಿ ಮಷಿನ್ ಲರ್ನಿಂಗಲ್ಲಿ ಏನು ಮಾಡ್ಬೋದು ಅಂತ ಹೇಳುತ್ತೆ ಸರ್. ಓಕೆ. ಸೊ ಇವಿಲ್ಲಿ ನೋಡ್ಬೋದು ನಮ್ದು ಇಲ್ಲಿ ಎಷ್ಟು ವಿನ್ಯಾಡ್ ಇದೆ, ಆ ಎಲ್ಲ ಕಡೆ ನಮ್ದೆಲ್ಲ ಡಿವೈಸಸ್ ಇದೆ. ಸೊ ಆ ಡಿವೈಸಸ್ ಅದ್ರದ್ದು ಹೆಸರಿದೆ, ಅಡ್ರೆಸ್ ಎಲ್ಲ ಬರುತ್ತೆ, ಲೊಕೇಶನ್ ಬರುತ್ತೆ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಇರೋ ವಿನ್ಯಾಡ್ ಅಲ್ಲಿ ನೋಡ್ತಾ ಹೋದ್ರೆ ನಮ್ಗೆ ಇಲ್ಲಿ ಸಾಯಿಲ್ ಮಾಯಿಶ್ಚರ್ ಎಷ್ಟಿದೆ, ಸೊ ಎಲ್ಲ ನಮಗೆ ಡೀಟೇಲ್ ಆಗಿ ಬರ್ತಾ ಹೋಗುತ್ತೆ. ಸಾಯಿಲ್ ಟೆಂಪರೇಚರ್ ಎಷ್ಟಿದೆ, ಸೊ ಲಾಸ್ಟ್ 24 hours ಅಲ್ಲಿ ಎಷ್ಟು ಮಳೆ ಆಗಿದೆ, ಎಲ್ಲ ರೆಕಾರ್ಡ್ ಆಗ್ತಾ ಹೋಗುತ್ತೆ ಸರ್. ಸೊ ಇದರಲ್ಲಿ ನಮಗೆ ರಿಯಲ್ ಟೈಮ್ ಡೇಟಾ ಎಲ್ಲ ಸಿಗುತ್ತೆ. ಸೊ ಮತ್ತೆ ನಮಗೆ ವೆದರ್ ಫೋರ್ಕಾಸ್ಟ್ ಡೇಟಾನು ಸಿಗುತ್ತೆ. ಸೊ ಇವತ್ತು ಈ ತರ ಇದೆ, ನಾಳೆ ಮಳೆ ಬರುತ್ತಾ, ನಾಳೆ ಏನ್ ಕಂಡೀಷನ್ಸ್ ಇರುತ್ತೆ, ಮತ್ತೆ ಈಗ ಕ್ರಾಪ್ ಯಾವ ಸ್ಟೇಜ್ ಅಲ್ಲಿ ಇದೆ, ಸೊ ಇದೆಲ್ಲದನ್ನು ಆಲ್ಗಾರಿದಮ್ ಅನಲೈಸ್ ಮಾಡುತ್ತೆ. ಸೊ ಪ್ರಿಡಿಕ್ಟ್ ಮಾಡುತ್ತೆ. ಸೊ ಓಕೆ, ನೀವು ಈ ಥರ ಇವತ್ತು ಈ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವತ್ತು ಟೆಂಪ್ರೇಚರ್ ತುಂಬ ಕಡಿಮೆ ಇದೆ, ಹ್ಯೂಮಿಡಿಟಿ ತುಂಬ ಜಾಸ್ತಿ ಇದೆ, ಸೊ ಇನ್ನೊಂದು ಸ್ವಲ್ಪ ದಿನ ಇದೇ ಥರ ಕಂಟಿನ್ಯೂ ಆಯ್ತು ಅಂತಂದರೆ ಇಲ್ಲಿ ಫಂಗಲ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಮಗೆ ಹೈ ಅಲರ್ಟ್ಸ್ ಕೊಡುತ್ತೆ. ಸೊ ಅದಕ್ಕೆ ಏನು ಕೆಮಿಕಲ್ ಸ್ಪ್ರೇ ಮಾಡ್ಬೋದು ಅಂತಲೂ ಸಹ ರೆಕಮೆಂಡೇಶನ್ಸ್ ಕೊಡುತ್ತೆ. ಸೊ ಅದು ನಮಗೆ ಓಕೆ, ನಮ್ಗೆ ಕಂಡೀಷನ್ಸ್ ಕರೆಕ್ಟ್ ಇದೆ ಅಂತ ಅಂದರೆ ನಾವು ಅದಕ್ಕೆ ಪ್ರಿವೆಂಟಿವ್ ಸ್ಪ್ರೇ ಸ್ಟಾರ್ಟ್ ಮಾಡ್ತೀವಿ ಸರ್. ಓಕೆ. ಎಷ್ಟು ಜಾಗಕ್ಕೆ ಒಂದು ಡಿವೈಸ್ ಹಾಕಿದ್ದು ಹೇಗೆ ಸರ್? ಅದು ಯಾವ ಕ್ರಾಪ್ ಬೆಳಿತಿದ್ದೀವಿ ಆ ಕ್ರಾಪ್ ವ್ಯಾಲ್ಯೂ ಏನು ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋದು ಫಾರ್ಮರ್ಗೆ ಡಿಸಿಷನ್ಸ್ ಇರುತ್ತೆ. ಸೊ ಯೂಶಲಿ ಇದರಲ್ಲಿ ನಮಗೆ ಒಂದು ಡಿವೈಸು ಅಟ್ಲೀಸ್ಟ್ ಒಂದು 20 to 30 acres ತನಕ ನಾವು ಸಪೋರ್ಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಸಾಯಿಲ್ ಮಾಯಿಶ್ಚರ್ ಒಂದು ಆ ಪರ್ಟಿಕ್ಯುಲರ್ ಲೊಕೇಶನ್ದಲ್ಲಿ ಸಿಗುತ್ತೆ ಬಿಟ್ರೆ ಬೇರೆ ಎಲ್ಲ ಮೈಕ್ರೋ ಕ್ಲೈಮೇಟ್ ಮತ್ತೆ ಮ್ಯಾಕ್ರೋ ಕ್ಲೈಮೇಟಿಕ್ ಡೇಟಾ, ವಿಂಡ್ ಸ್ಪೀಡು, ವಿಂಡ್ ಡೈರೆಕ್ಷನ್ ಥ್ರೂ ಔಟ್ ದ ವಿನ್ಯಾಡ್ ಅಥವಾ ಥ್ರೂ ಔಟ್ ದ ಫಾರ್ಮ್ ಒಂದೇ ಇರುತ್ತೆ ಸರ್. ಸೊ ಅದೇನು ಜಾಸ್ತಿ ಚೇಂಜ್ ಆಗ್ಲಿಕ್ಕಿಲ್ಲ. ಸೊ ಹಾಗಾಗಿ 30 acresಗೆ ಒಂದು ಡಿವೈಸ್ ಇದ್ರೂ ಸಹ ಗುಡ್. ಇನ್ನೊಂದು ಆಸ್ಪೆಕ್ಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ, ಸ್ಯಾಟಲೈಟ್ ಡೇಟಾವನ್ನು ಅನಲೈಸ್ ಮಾಡಿ ಆ ಅನಾಲಿಟಿಕ್ಸ್ ಆಧಾರದಲ್ಲಿ ಅಗ್ರಿಕಲ್ಚರ್ ಮಾಡೋದು, ಅದು ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಈ ಫಾರ್ಮ್ನಲ್ಲಿ, ವೈನ್ಯಾರ್ಡ್ಸಲ್ಲಿ? ಸ್ಯಾಟಲೈಟ್ ಅಥವಾ ಡ್ರೋನಲ್ಲಿ ಇರ್ತಕ್ಕಂಥ ಮಲ್ಟಿಸ್ಪೆಕ್ಟ್ರಲ್ ಕ್ಯಾಮ್ರಾ ಅಥವಾ ಒಂದು RGB ಕ್ಯಾಮ್ರಾ ಏನು ಮಾಡುತ್ತೆ, ಈ ವಿನ್ಯಾಡ್ ಅಥವಾ ಎಲ್ಲೋ ಒಂದು ಫಾರ್ಮ್ ಎಲ್ಲಿದೆನೋ ಅದ್ರ ಮೇಲೆ ಮಲ್ಟಿಪಲ್ ಇಮೇಜಸ್ ಮತ್ತು ವಿಡಿಯೋಸ್ ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಅದ್ರದ್ದು ವೆಜಿಟೇಟಿವ್ ಇಂಡಿಸಸ್ ಮತ್ತು ವಾಟರ್ ಇಂಡಿಸಸ್ನ ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಸರ್. ಪ್ಲಾಂಟ್ನಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್ ಕಂಟೆಂಟ್ ಮೇಲೆ ನಮಗೆ ಇದು NDVI ಮತ್ತು NDWI ಇದು ಬ್ಯಾಂಡ್ ಸಿಗ್ತಾ ಹೋಗುತ್ತೆ ಸರ್. ಸೊ ಆ ಬ್ಯಾಂಡ್ಸ್ ಮೇಲೆ ನಮಗೆ ಈ ಪರ್ಟಿಕ್ಯುಲರ್ ಬ್ಲಾಕಲ್ಲಿ, ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಸ್ಯಾಟಲೈಟಲ್ಲಿ ನಾವು ಓವರ್ ಸೂಪರ್ಫಿಷಿಯಲ್ ವ್ಯೂ ತೊಗೊಂಡಾಗ ಈ ಪರ್ಟಿಕ್ಯುಲರ್ ಪ್ಯಾಚಲ್ಲಿ ನಮಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಅಲರ್ಟ್ಸ್ ಬರ್ತಾ ಹೋಗುತ್ತೆ ಸರ್. ಈ ಅಲರ್ಟ್ಸ್ ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಬ್ಲಾಕಲ್ಲೇ ಆದಾಗ ಅಥವಾ ಇನಿಷಿಯಲ್ ಸ್ಟೇಜಸಲ್ಲೇ ಇದ್ದಾಗ ನಮಗೆ ತಕ್ಷಣ ಗೊತ್ತಾಗೋದ್ರಿಂದ ನಾವೇನು ಮಾಡ್ಬೋದು, ಆ ಪರ್ಟಿಕ್ಯುಲರ್ ಪ್ಲೇಸ್ನ ನಾವು ವಿಸಿಟ್ ಮಾಡಿ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಒಂದ್ಸತಿ ಚೆಕ್ ಮಾಡಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ನಾವು ಆ್ಯಕ್ಷನ್ ತಗೋಬೋದು ಸರ್. ಓಕೆ. ಇನ್ನೊಂದು ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಂತ ಬರುತ್ತೆ. ಸೊ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಲ್ಲಿ ಏನ್ ಮಾಡುತ್ತೆ, ನಾನು ಅವಾಗಲೇ ತೋರಿಸ್ದಂಗೆ ಫಸಲ್ ಡಿವೈಸ್ ಅಂತ ಹೇಳಿದ್ನಲ್ಲ, ಆ ಥರ ಯಾವುದೇ ಒಂದು IoT ಡಿವೈಸ್ ಏನ್ ಮಾಡುತ್ತೆ, ಎಲ್ಲ ಸೋರ್ಸಸ್ ಇಂದ ಡೇಟಾ ಕಲೆಕ್ಟ್ ಮಾಡುತ್ತೆ ಸರ್. ಅದು ಮೈಕ್ರೋ ಕ್ಲೈಮೆಟಿಕ್ ಡೇಟಾ ಆಗಿರ್ಬೋದು ಅಥವಾ ಮ್ಯಾಕ್ರೋ ಕ್ಲೈಮೆಟಿಕ್ ಡೇಟಾ ಆಗಿರ್ಬೋದು, ವೆದರ್ ಫೋರ್ಕಾಸ್ಟ್ ಡೇಟಾ ಆಗಿರ್ಬೋದು, ಕ್ರಾಪ್ ಹಿಸ್ಟಾರಿಕಲ್ ಡೇಟಾ ಆಗಿರ್ಬೋದು, ಅಥವಾ ಬೇರೆ ಡ್ರೋನ್ ಅಥವಾ ಸ್ಯಾಟಲೈಟ್ ಇಂದ ಸಿಗಂತ ಡೇಟಾ ಆಗಿರ್ಬೋದು, ಮತ್ತೆ ಸ್ಯಾಪ್ ಫ್ಲೋ ಸೆನ್ಸರ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಒಳಗಡೆ ಸ್ಯಾಪ್ ಯಾವ ತರ ಫ್ಲೋ ಆಗ್ತದೆ ಈ ಸೆನ್ಸರ್ಸ್ ಇಂದ ಎಲ್ಲಾ ಡೇಟಾನು ಕಲೆಕ್ಟ್ ಮಾಡುತ್ತೆ. ಮತ್ತೆ ವೆದರ್ ಪ್ಯಾರಾಮೀಟರ್ಸ್ ಜೊತೆಗೆ ಕೋರ್ಲೇಟ್ ಮಾಡುತ್ತೆ ಸರ್. ಸೊ ನೆಕ್ಸ್ಟ್ ವೆದರ್ ಫೋರ್ಕಾಸ್ಟ್ ಜೊತೆಗೆ ಕೋರ್ಲೇಟ್ ಮಾಡಿದಾಗ, ಸೊ ಫಾರ್ ಎಕ್ಸಾಂಪಲ್ ಇವತ್ತು ನನಗೆ ತುಂಬಾ ಮಳೆ ಜಾಸ್ತಿ ಇದೆ, ಸೊ ಇನ್ನೊಂದು 3 ದಿನ ಮಳೆ ಕಂಟಿನ್ಯೂ ಆಗುತ್ತೆ, ಸೊ ಈ ತರ ಇದ್ರೆ ನಿಮಗೆ ರೋಗ ಜಾಸ್ತಿ ಆಗುತ್ತೆ ಅಂತ ನಂಗೆ ಅರ್ಲಿ ವಾರ್ನಿಂಗ್ ಸಿಕ್ಕಾಗ ನಾವೇನ್ ಮಾಡ್ತೀವಿ, ಪ್ರಿವೆಂಟಿವ್ ಸ್ಪ್ರೇ ಅಂತಾನೆ ತಗೊಂಡ್ಬಿಡ್ತೀವಿ. ಸೊ ರೋಗ ಬಂದ ಮೇಲೆ ಅದನ್ನ ಮ್ಯಾನೇಜ್ ಮಾಡೋಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆನೆ ನಾವು ಒಂದು ಪ್ರಿವೆಂಟಿವ್ ಸ್ಪ್ರೇ ತಗೊಂಡಾಗ ನಮಗೆ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ರೋಗ ಬಂದ ಮೇಲೆ ನಾವು ಅದನ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಸ್ಪ್ರೇ ತಗೋಬೇಕಾಗುತ್ತೆ. ಬಟ್ ಇವಾಗ ನನಗೆ ಮುಂಚೆನೇ ಗೊತ್ತಾದ್ರೆ ನಾನು ಒಂದು ಸ್ಪ್ರೇ ಅಲ್ಲೇ ನಾನು ಮ್ಯಾನೇಜ್ ಮಾಡಿಬಿಡ್ಬೋದು ಸರ್, ಸ್ಪ್ರೇಸ್ ಅಲ್ಲಿ. ಇದ್ರ ಜೊತೆಗೆ ನಾವು AI ಪ್ರಿಸಿಷನ್ ಫಾರ್ಮಿಂಗು ಯೂಸ್ ಮಾಡ್ತೀವಿ, ಮತ್ತೆ ಆಟೋಮೇಷನ್ಗೂ ಯೂಸ್ ಮಾಡಿ. AI ಸೆನ್ಸರ್ಸ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಮಷಿನ್ ರನ್ ಆಗ್ತಿದೆ ಅಂದ್ರೆ ಅದ್ರ ಮುಂದ್ಗಡೆ
ಕ್ಯಾಮ್ರಾಸ್ ಇರುತ್ತೆ. ಸೊ ಸ್ಪ್ರೇ ಮಾಡುವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಇಲ್ಲಿ ಕೆನೋಪಿ ಕಾಣಿಸಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆನೋಪಿ ಜಾಸ್ತಿ ಇದೆ, ಇಲ್ಲಿ ಕೆನೋಪಿ ಕಡಿಮೆ ಇದೆ. ಸೊ AI ಸೆನ್ಸರ್ಸ್ ಅಲ್ಲಿ ಗೊತ್ತಾಗುತ್ತೆ, ಓಕೆ ಇಲ್ಲಿ ಕೆನೋಪಿ ಇಲ್ಲ, ಸೊ ಅದಕ್ಕೆ ಅಲ್ಲಿ ಹೋದ ತಕ್ಷಣ ಸ್ಪ್ರೇ ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಆಟೋಮೆಟಿಕಲಿ ಸ್ಪ್ರೇ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಇರಿಗೇಷನ್ ಸಿಸ್ಟಮ್ಸು ಅಷ್ಟೇ. ಸಾಯಿಲ್ ಅಲ್ಲಿ ಎಷ್ಟು ಅಕ್ಯುರೇಟ್ ರೂಟ್ ಅವೈಲಬಿಲಿಟಿಗೆ ಎಷ್ಟು ಮಾಯ್ಶ್ಚರ್ ಇದೆ ಅಂತ ಅದನ್ನ ಚೆಕ್ ಮಾಡಿ, ನೆಕ್ಸ್ಟ್ ಏನಾದ್ರು ಮಳೆ ಆಗುತ್ತಾ, ಮಳೆ ಇಲ್ಲ ಅಂತ ಅಂದರೆ ಆವಾಗ ನಾವು ಎಷ್ಟು ಪ್ರಿಸೈಸ್ ಆಗಿ ಎಷ್ಟು ಇರಿಗೇಷನ್ ಕೊಡ್ಬೋದು ಅನ್ನೋದು ಸಹ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ನಾವು ಅಷ್ಟೇ ಇರಿಗೇಷನ್ ಕೊಡ್ತೀವಿ. ಅದೇ ಥರ ವೀಡ್ಸು ಅಷ್ಟೇ. ಸೊ ಈಗ ಇಲ್ಲಿ ಕಳೆ ಬೆಳೆದಿರುತ್ತೆ, ಸೊ ಇಲ್ಲಿ ಎಷ್ಟೊಂದು ಕಳೆ ನಮಗೆ ಬೇಕಾಗಿರಲ್ಲ. ಸೊ ಅದನ್ನು ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ನಮ್ಮ ಬೇರೆ ಕ್ರಾಪ್ಗೂ ಸಹ ಎಫೆಕ್ಟ್ ಆಗುತ್ತೆ. ಬಟ್ AI ಮಷಿನ್ಸ್ ಇಂದ ನಾವು ಮಾಡಿದ್ವಿ ಅಂತ ಅಂದ್ರೆ ಪರ್ಟಿಕ್ಯುಲರ್ ಯಾವುದು ವೀಡ್ ಅಂತ ಅದಕ್ಕೆ ರೆಕಗ್ನೈಸ್ ಮಾಡಿ ಆ ವೀಡನ್ನು ಮಾತ್ರ ಕಿಲ್ ಮಾಡುತ್ತೆ, ಟಾರ್ಗೆಟೆಡ್ ಕಿಲ್ಲಿಂಗ್. ಸೊ ಅದರಲ್ಲಿ ಏನಾಗುತ್ತೆ, ಒಂದು ಕೆಮಿಕಲ್ ಸ್ಪ್ರೇ ಏನಾದರೂ ಮಾಡ್ಬೋದು, ಅಥವಾ ಲೇಸರ್ ಬೀಮ್ ಇಂದ ಅಥವಾ ಏನಾದರೂ ಬೇರೆ ಯಾವ್ದಾದ್ರು ಟೂಲ್ ಇಂದ ಅದನ್ನ ಆ ವೀಡ್ನ ಮಾನಿಟರ್ ಮಾಡ್ಬೋದು ಅಥವಾ ಮ್ಯಾನೇಜ್ ಮಾಡ್ಬೋದು ಸರ್. ಸೊ ನಾ ಆಗಲೇ ಹೇಳ್ದಂಗೆ ಪ್ರಿಸಿಷನ್ ಫಾರ್ಮಿಂಗ್ ಅಲ್ಲಿ ನಾವು ಟಾರ್ಗೆಟೆಡ್ ಕಿಲ್ಲಿಂಗ್ ಆಫ್ ವೀಡ್ಸ್ ಮಾಡ್ತೀವಿ, ಟಾರ್ಗೆಟೆಡ್ ಸ್ಪ್ರೇಯಿಂಗ್ ಮಾಡ್ತೀವಿ. ಅದಕ್ಕೆಲ್ಲ ನಮಗೆ ಒಂದು ಆಟೋನಮಸ್ ವೆಹಿಕಲ್ ಬೇಕಾಗುತ್ತೆ ಸರ್. ಅದರಲ್ಲಿ ಆಟೋನಮಸ್ ವೆಹಿಕಲ್ ಅಲ್ಲಿ ನಮಗೆ ಕ್ಯಾಮ್ರಾಸ್ ಮೌಂಟೆಡ್ ಇರಬೇಕು. ಸೊ ದಟ್ ಕೆನಾಪಿ ಗ್ರೋತ್ ಎಲ್ಲಿ ಎಷ್ಟಿದೆ, ಎಲ್ಲಿ ವೀಡ್ಸ್ ಇದೆ ಅದನ್ನ ರೆಕಗ್ನೈಸ್ ಮಾಡಂಗೆ ಒಂದು AI ಟೂಲ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇವತ್ತು ಬುಲ್ವರ್ಕ್ ಮೊಬಿಲಿಟಿ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರು ಮಾಡ್ತಾರೆ ಸರ್. ನಮಸ್ತೆ. ಹರ್ಷ ಅಮರ್ ಪ್ರಸಾದ್. ನಮಸ್ಕಾರ. ಸೊ ನಾನು ಚೀಫ್ ಟೆಕ್ನಾಲಜಿ ಆಫೀಸರ್ ಬುಲ್ವರ್ಕ್ ಸ್ಟಾರ್ಟಪ್ದು. ಸೊ ನಮ್ಮ ಬುಲ್ವರ್ಕ್ ಕಂಪನಿ ಬೆಂಗಳೂರಲ್ಲಿ ಇರೋದು 3 ವರ್ಷ ಆಗಿದೆ. ಸೊ ಇದರಲ್ಲಿ ನಮ್ಮ ವಾಮನ ನಮ್ಮ ಮೊದಲೆಯ ಪ್ರಯತ್ನ. ಡ್ರೈವರ್ ಇಲ್ಲ ಇದಕ್ಕೆ ಡ್ರೈವರ್ ಬೇಕಾಗಿರಲ್ಲ. ಇದಕ್ಕೆ ಹೇಳ್ದಂಗೆ ಇದು ಒಂದು ಮಿನಿ ಟ್ರ್ಯಾಕ್ಟರ್, 15 20 HP ಟ್ರ್ಯಾಕ್ಟರ್ ಏನೇನು ಕೆಲಸ ಮಾಡುತ್ತೋ ತೋಟದಲ್ಲಿ ಅದೆಲ್ಲ ಮಾಡುತ್ತೆ. ಅದನ್ನ ಬಿಟ್ಟು ಟ್ರ್ಯಾಕ್ಟರ್ ಮಾಡೋ ಕೆಲಸನೂ ಮಾಡುತ್ತೆ. ಅದನ್ನ ಬಿಟ್ಟು ಇದಕ್ಕೆ ಇನ್ನೂ ಒಂದು ಆರ್ಮ್ ಎಲ್ಲ ಬರುತ್ತೆ. ಸೊ ನೀವು ಸ್ವಲ್ಪ ಈ ಡೋಸಿಂಗ್ ಕೆಲಸ, ಅಲ್ಲಿ ಇರೋ ಇವಾಗ ಮೆನೂರೆಲ್ಲ ಏನಿದೆ ಅದನ್ನ ಮೂವ್ ಮಾಡೋ ಥರ ಗೊಬ್ಬರದ್ದು ಅದರದ್ದು ಕೆಲಸದ್ದು ಆಗುತ್ತೆ. ಸೊ ಇವಾಗ ನಾವು ಇಲ್ಲಿ ಗ್ರೋವರ್ ಅವ್ರ ಜೊತೆಗೆ ನಾವು ಏನ್ ಟೆಸ್ಟ್ ಮಾಡ್ತಿದೀವಿ ಅಂದ್ರೆ ಈ ಸ್ಪ್ರೇಯಿಂಗ್ ಆಗಬೇಕಾಗಿರೋದು ದ್ರಾಕ್ಷಿಗೆ ಹೇಗೆ ಅದನ್ನ ಆಟೋಮೇಟ್ ಮಾಡ್ಬೋದು ಅಂತ. ಸೊ ಇದರಲ್ಲಿ ನಾವು 2 ಸಿಸ್ಟಮ್ ಯೂಸ್ ಮಾಡ್ತಿದ್ದೀವಿ. ಒಂದು ಹೈ ಪ್ರಿಸಿಷನ್ GPS ಪೊಸಿಷನಿಂಗ್. ಅಂದ್ರೆ ಇದರಲ್ಲಿ ನಮ್ದು ಇವಾಗ ನಮ್ಮ ನಾರ್ಮಲ್ ಮೊಬೈಲ್ ಅಲ್ಲಿ 1.5 ಮೀಟರ್ ಅಷ್ಟು ಅಕ್ಯುರಸಿಯಲ್ಲಿ ಇರುತ್ತೆ. ಇದರಲ್ಲಿ ಈಗ ವೆಹಿಕಲ್ ಎಲ್ಲ ನಾವು GPS ಯೂಸ್ ಮಾಡ್ತೀವಿ, ಅದು ಅರೌಂಡ್ 1.5 ಮೀಟರ್ ನ್ಯಾವಿಗೇಷನ್. ಬಟ್ ಇದರಲ್ಲಿ ನಮ್ಗೆ ಇವಾಗ 1 ಸೆಂಟಿಮೀಟರ್ ಅಲ್ಲಿ ಅಕ್ಯುರಸಿಯಲ್ಲಿ ಅಷ್ಟೊಂದು ಪ್ರಿಸಿಷನ್, ವೆರಿ ಹೈ ಪ್ರಿಸಿಷನ್. ಇದ್ರ ಜೊತೆಗೆ ಕ್ಯಾಮ್ರಾಗಳು ಬರುತ್ತೆ. ಸೊ ಇದರಿಂದ 2 ತರ ಕ್ಯಾಮ್ರಾ ಇದರಲ್ಲಿ. ಇವಾಗ ಇವತ್ತು ಈ ಟ್ರಯಲ್ ಅಲ್ಲಿ ನಮ್ದು ಬರೀ ಹೈ ಪ್ರಿಸಿಷನ್ ಮಾತ್ರ ಡೆಮೋಕ್ ತಂದಿದ್ದೀವಿ. ಬಟ್ ಇದರಲ್ಲಿ 4 ಕ್ಯಾಮ್ರಾ ಸುತ್ತೂರ ಬರುತ್ತೆ. ಸೊ ಗಾಡಿ ಅಕ್ಕಪಕ್ಕ ಏನಿದೆ ಅದಕ್ಕೆ ಗಾಡಿ ಗೊತ್ತಾಗುತ್ತೆ. 360 ವ್ಯೂ ಇರುತ್ತೆ ಅದರಲ್ಲಿ. ಇವಾಗ ಇದರಿಂದ 2 ಉಪಯೋಗ. ಒಂದು ಏನು ಅಂದ್ರೆ ಕ್ಯಾಮ್ರಾಯಿಂದ ಇವಾಗ ಓಕೆ ನಮ್ದು ಹಿಂದೆ ಹೋದ್ರೆ ಇವಾಗ ಏನ್ ಮಾಡ್ಬೇಕು ನಾವು, ಇವಾಗ ಈ ತರ ಸಾಲ್ಗಳಿದೆ. ಸೊ ಇವಾಗ ಸಾಲಲ್ಲಿ ಇದು ಆಟೋಮ್ಯಾಟಿಕ್ ಆಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಇವಾಗ ಇದರಲ್ಲಿ ಯಾವುದೇ ಡ್ರೈವರ್ ಇಲ್ಲದೆ ಸೊ ಇದು ಕಂಟ್ರೋಲ್ ಎಲ್ಲ ಒಂದು ಆಪ್ ಮುಖಾಂತರ ಇರುತ್ತೆ, ಮೊಬೈಲ್ ಆಪ್ ಇಂದ ಕಂಟ್ರೋಲ್ ಆಗ್ತಿರತ್ತೆ. ಮತ್ತೆ ಅವ್ರ ಕೈಯಲ್ಲಿದೆ ಇವಾಗ. ಸೊ ಇವಾಗ ಇನ್ನೊಂದೇನು ಅಂದ್ರೆ ಇವಾಗ ಹೇಗೆ ಒಂದು ಇವಾಗ ವಾಷಿಂಗ್ ಮಿಷಿನ್ ಅಲ್ಲಿ ನಾವು ಇವಾಗ ಬಟ್ಟೆ ಹಾಕ್ಬಿಟ್ಟು ಬಟನ್ ಹೊತ್ತರೆ ಕೆಲಸ ಆಗುತ್ತೋ ಆ ತರ ಸಿಂಪಲ್ ಆಗಿರೋ ಒಂದು ಇಂಟರ್ಫೇಸ್ ಇಂದ ಈ ತರ ಸ್ಪ್ರೇ ಮಾಡೋದ್ ಕೆಲಸನ ಮಾಡ್ಬೇಕು ಡ್ರೈವರ್ ಇಲ್ಲದೆ. ಅವರ ರೂಮಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡ್ಬೋದು. ಅವ್ರು ಬೇರೆ ಕಡೆ ಈ ತೋಟದಲ್ಲೇ ಬೇರೆ ಕಡೆ ಇರ್ಬೋದು, ಅವರು ಅದರಿಂದ ಮಾಡ್ಬೋದು. ಸೊ ನಮ್ಗೆ ಅಟಾನಮಸ್ ಸಿಸ್ಟಮ್ ಇದು ಖರ್ಚು ಹೆಂಗಿರುತ್ತೆ ಅಂದ್ರೆ ಇದೆಲ್ಲ ಒಂದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬರುತ್ತೆ. ತಿಂಗಳಿಗೆ 5 ದಿನದ ಕೂಲಿ ಎಷ್ಟಿರುತ್ತೋ, ಒಬ್ರು ಕೂಲಿ ಕೆಲ್ಸಕ್ಕೆ 5 ದಿನದಿರುತ್ತೋ ಅಷ್ಟಿರುತ್ತೆ ಅದು ಸಬ್ಸ್ಕ್ರಿಪ್ಷನ್. ಮಂತ್ಲಿ ಸಬ್ಸ್ಕ್ರಿಪ್ಷನ್, ತಿಂಗಳಿಗೆ ಸಬ್ಸ್ಕ್ರಿಪ್ಷನ್ ಅರೌಂಡ್ 3,000. ಮಷಿನ್ದಲ್ಲ, AI ಸಿಸ್ಟಮ್. ಇದ್ರ ಕಾಸ್ಟ್ ಎಷ್ಟಾಗುತ್ತೆ? ಇದು ಇವಾಗ ಈ ವಾಮನದಲ್ಲಿ 3-4 ವೇರಿಯಂಟ್ ಬರುತ್ತೆ. ಬೇಸ್ ವೇರಿಯಂಟ್ ಅಂದ್ರೆ ಇದು ನಿಮಗೆ ಬೇಸ್ ವೇರಿಯಂಟ್ ನಿಮಗೆ 5.5 ಇಂದ 6 ಲಕ್ಷ ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಬ್ಯಾಟ್ರಿ ಕೆಪಾಸಿಟಿ ಮೇಲೆ. ಸೊ ಇದ್ರ ಮೇಲೆ ನಿಮ್ಗೆ ನೀವು PTO ಹಾಕೊಬಹುದು. ಇದು ಮಾಡ್ಯುಲರ್ ಆರ್ಕಿಟೆಕ್ಚರ್ ಇರುತ್ತೆ. ಇವಾಗ ಈ ಕೆಲಸಕ್ಕೆ ನಮ್ಗೆ ಈ PTO ಅಂತ ಇದೆ. ಸೊ PTO ಡೈರೆಕ್ಟ್ಲಿ ಸ್ಪ್ರೇ ಆಕ್ಸೆಸರೀಸ್ ಸುಮಾರು ಬರುತ್ತೆ. ಬಟ್ 5.5 ಲಕ್ಷದಿಂದ ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ಡೆಮೋಲಿ ಇವಾಗ ತೋರಿಸ್ತೀವಿ. ಸೊ ಇದು ಈ ತರ ದ್ರಾಕ್ಷಿ ತೋಟಕ್ಕೆ ಇದು ಸ್ಪ್ರೇ ಮಾಡ್ಕೊಂಡು ಮುಂದೆ ಹೋಗುತ್ತೆ.
ಓಕೆ ನಿತಿನ್ ಪಾಟೀಲ್ ಅವರೇ, ಎಲ್ಲ ಚೆನ್ನಾಗಿ ಕಾಣುತ್ತೆ, ಇದೆಲ್ಲ ನೋಡಿದಾಗ ಅದ್ಭುತ ಅನಿಸುತ್ತೆ. ಕೃಷಿ ತುಂಬ ಈಸಿ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಆದರೆ ಇದೆಲ್ಲ ಈ ಟೆಕ್ಕನ್ನು ಕೃಷಿಯಲ್ಲಿ ಬಳಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಮಿಟೇಷನ್ಸ್ ಏನೇನಿದೆ ಅಂತ? ಸರ್, ಲಿಮಿಟೇಷನ್ ಅಂತ ಬಂದಾಗ ನಾವು AI ಎಷ್ಟು ಜಾಸ್ತಿ ಡೇಟಾ ಕೊಡ್ತೀವಿ ಅಷ್ಟು ಅಕ್ಯುರಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಮ್ಯಾಟರ್ ಆಗುತ್ತೆ. ಸೊ ನಾವು ಜಾಸ್ತಿ ಡೇಟಾ ಕೊಟ್ಟಷ್ಟು ಸಹ ನಮ್ಗೆ ಅಕ್ಯುರಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಸೊ ಇಲ್ಲಿ ಇದೇ ಮೇನ್ ಪ್ರಾಬ್ಲಮ್. ಯಾಕಂದರೆ ನಾವು ಆ್ಯಸ್ ಎ ಲಾರ್ಜ್ ಸ್ಕೇಲ್ ಕಂಪನಿ ಥರ ಮಾಡಿದಾಗ ನಮ್ಮ ಹತ್ರ ಹಿಸ್ಟಾರಿಕಲ್ ಡೇಟಾ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಒಬ್ಬ ಸಾಮಾನ್ಯ ರೈತನ ಹತ್ರ ನಿಮ್ಮ ಲಾಸ್ಟ್ ಇಯರ್ ಅಥವಾ ಅದ್ರ ಲಾಸ್ಟ್ ಇಯರ್ ಕೇಳಿದ್ರೆ ಅವ್ರಿಗೆ ಆ ಡೇಟಾ ಸಿಗಲ್ಲ. ಸೊ ಯಾವ ಟೈಮಲ್ಲಿ ಮಳೆ ಬಂದಿತ್ತು, ಸೊ ಯಾವ ಟೈಮಲ್ಲಿ ಡಿಸೀಸ್ ಇನ್ಫೆಕ್ಷನ್ ಜಾಸ್ತಿ ಆಗಿತ್ತು, ಇದೆಲ್ಲ ಅವ್ರ ಹತ್ರ ಸಿಗಲ್ಲ. ಸೊ ಅದನ್ನ ಡೇಟಾ ಕಲೆಕ್ಟ್ ಮಾಡೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇನ್ ಕೇಸ್ ನಮಗೆ ಡೇಟಾ ಕರೆಕ್ಟಾಗಿ ಸಿಗಲಿಲ್ಲ ಅಂತಂದರೆ ನಮ್ಗೆ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಂದು IoT ಡಿವೈಸಲ್ಲಿ ಏನಾದರೂ ಸೆನ್ಸರಿಂದ ನನಗೆ ಡೇಟಾ ಇನ್ಪುಟ್ ತಪ್ಪೋಯ್ತು ಅಂತಂದರೆ ಆಲ್ಗಾರಿದಮಲ್ಲಿ ನನಗೆ ಎಲ್ಲ ಕ್ಯಾಲ್ಕುಲೇಷನ್ಸ್ ತಪ್ಪಾಗುತ್ತೆ ಸರ್. ಸೊ ನನಗೆ ಬರೋ ಎಂಡ್ ರಿಸಲ್ಟ್ಸ್ ಏನಿರುತ್ತೆ, ಸೊಲ್ಯೂಷನ್ಸ್ ಇರುತ್ತೆ, ಅದು ತಪ್ಪಾಗ್ತಾ ಹೋಗುತ್ತೆ. ಸಣ್ಣ ರೈತರಿಗೆ ಇದು ಕಾಸ್ಟ್ ತುಂಬ ಜಾಸ್ತಿ ಆಗ್ಬೋದು. ಸೊ ಅದು ಅಗೇನ್ ಅವ್ರು ಏನು ಕ್ರಾಪ್ ಬೆಳೀತಿದ್ದಾರೆ, ಅವ್ರದ್ದು ಎಷ್ಟು ಏರಿಯಾ ಇದೆ ಅಂತ ಅವರು ಚೂಸ್ ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 50,000 ಆಗುತ್ತೆ, ಇನ್ಕ್ಲೂಡಿಂಗ್ ದ ಡಿವೈಸ್ ಮತ್ತು ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಎಲ್ಲ ಸೇರಿ. ಸೊ ಟ್ರ್ಯಾಕ್ಟರ್ಗೆ ಅದಿನ್ನೂ ಸಪ್ರೇಟ್ ಅವ್ರದ್ದು ಏನು ಕಾಸ್ಟ್ ಮಾಡ್ತಾರೋ ಅದ್ರ ಪ್ರಕಾರ. ಜೊತೆಗೆ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಇದೆಲ್ಲದಕ್ಕೂ ಸಹ ನೆಟ್ವರ್ಕ್ ಬೇಕೇ ಬೇಕು ಸರ್. ಇಂಟರ್ನೆಟ್ ನೆಟ್ವರ್ಕ್, ಏನು ನೆಟ್ವರ್ಕ್? ಮೊಬೈಲ್ ನೆಟ್ವರ್ಕ್ ಆದರೂ ಬೇಕೇ ಬೇಕು ಸರ್. ಓಕೆ. ಇದ್ರ ಜೊತೆಗೆ ಲಾಸ್ಟ್ ಏನಪ್ಪ ಅಂದರೆ ಎಲ್ಲ ಆದಮೇಲೆ ಫಾರ್ಮರ್ಗೆ ಇದನ್ನು ಯೂಸ್ ಮಾಡೋಕೆ ಆಗಬೇಕು, ರೈತರಿಗೆ ಇದನ್ನು ಸಿಂಪಲ್ ಆಗಿ ಯೂಸ್ ಮಾಡೋಕ್ಕೆ ಗೊತ್ತಾಗಬೇಕು. ಸೊ ಎಷ್ಟೊಂದು ಜನ ರೈತರಿಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ. ಬಟ್ ಈ ಆ್ಯಪ್ಗಳಲ್ಲಿ ಇತ್ತೀಚೆಗೆ ಎಲ್ಲ ಕನ್ನಡದಲ್ಲೂ ಮಾಡ್ತಿದ್ದಾರೆ. ಬಟ್ ಅದು ಒಂದ್ಸತಿ ಎಲ್ಲ ಎಕೋಸಿಸ್ಟಮ್ ಸೆಟ್ ಆದರೆ ಅವಾಗ ಇಟ್ ವಿಲ್ ಬಿ ಈಸಿ. ಈ ವೈನ್ ಯಾರ್ಡಲ್ಲಿ ನಾವಿರೋದ್ರಿಂದ ನಮಗೆ ಈ ತೋಟದಲ್ಲಿ ಈ ದ್ರಾಕ್ಷಿ ಗಿಡಗಳೆಲ್ಲ ಇದೆ, ಈ ಗಿಡಗಳ ಬಗ್ಗೆ, ಇದರಲ್ಲಿ ಬಿಡೋ ಹಣ್ಣುಗಳ ಬಗ್ಗೆ, ಮತ್ತೆ ಇದು ವೈನ್ ಆಗೋ ಆ ಪ್ರಕ್ರಿಯೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದಾ? ಇಲ್ಲಿ ಹಾರ್ವೆಸ್ಟ್ ಆದ್ಮೇಲೆ, ಕಟಾವ್ ಆದ್ಮೇಲೆ ಇಲ್ಲೇ ಹತ್ತಿರದಲ್ಲೇ ನಮ್ಮ ವೈನ್ರಿ ಇದೆ. ಸೊ ಅಲ್ಲಿ ಹೋಗಿ ಫಸ್ಟ್ ಇದನ್ನ ನಾವು ಸಾರ್ಟಿಂಗ್ ಮಾಡ್ತೀವಿ ಸರ್. ಸೊ ಅದರಲ್ಲಿ ಕಡ್ಡಿ ಅದು ಇದೆಲ್ಲ ಬಂದಿರುತ್ತೆ, ಅದೆಲ್ಲ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ನೆಕ್ಸ್ಟ್ ಅದನ್ನ ಡಿಸ್ಟಮಿಂಗ್ ಮಾಡ್ತೀವಿ. ಅಂದರೆ ಬಂಚಸ್ನ ಇಂಡಿವಿಜುವಲ್ ಬೆರೀಸಾಗಿ ಸಪ್ರೇಟ್ ಮಾಡ್ತೀವಿ. ಅದನ್ನ ನಾವು ಫಾರ್ ಎಕ್ಸಾಂಪಲ್ ವೈಟ್ ವೈನ್ಸ್ ಇತ್ತಪ್ಪ ಅಂದರೆ, ವೈಟ್ ಗ್ರೇಪ್ ಇತ್ತಂದರೆ ಡೈರೆಕ್ಟಾಗಿ ಅದನ್ನು ಪ್ರೆಸ್ ಮಾಡಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದನ್ನು ಫರ್ಮೆಂಟೇಷನ್ ಪ್ರೊಸೆಸ್ಸಿಗೆ ಮುಂದೆ ಪ್ರೊಸೀಡ್ ಮಾಡ್ತೀವಿ ಸರ್. ಅದೇ ಬ್ಲ್ಯಾಕ್ ಗ್ರೇಪ್ ಇತ್ತಂತ ಅಂದರೆ, ಯೂಶ್ವಲಿ ಬ್ಲ್ಯಾಕ್ ಗ್ರೇಪ್ ಅಂತ ಅಂದರೆ ರೆಡ್ ವೈನ್ಸಲ್ಲಿ ಆ ಕಲರ್ ಬರೋದು ಸ್ಕಿನ್ನಿಂದ. ಓಕೆ. ಸೊ ಆ ಸ್ಕಿನ್ ಜೊತೆಗೆ ಫರ್ಮೆಂಟ್ ಆದರೆ ಮಾತ್ರ ನಮಗೆ ಆ ವೈನ್ಸಲ್ಲಿ ರೆಡ್ ಕಲರ್ ಬರುತ್ತೆ ಸರ್. ಓಕೆ. ಸೊ ಅದಕ್ಕೆ ಬ್ಲ್ಯಾಕ್ ಗ್ರೇಪಲ್ಲಿ ಏನು ಮಾಡ್ತೀವಿ, ಸ್ಕಿನ್ ಸಮೇತ ಸೀಡ್ ಸಮೇತನೇ ಫರ್ಮೆಂಟೇಷನ್ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ. ಸೊ ಫರ್ಮೆಂಟೇಷನ್ ಮುಗಿದ ಮೇಲೆ ಅದನ್ನು ಸ್ಕ್ವೀಸ್ ಮಾಡಿ ಸ್ಕಿನ್ ಮತ್ತು ಸೀಡ್ನ ಸಪ್ರೇಟ್ ಮಾಡಿ ಜ್ಯೂಸ್ನ ಮತ್ತು ಏಜಿಂಗಿಗೆ ಹಾಕ್ತೀವಿ ಸರ್. ಓಕೆ. ಆಮೇಲೆ ಸೊ ಇದಾದಮೇಲೆ ಅದ್ರ ಕ್ವಾಲಿಟಿ ನೋಡ್ತಾ ಹೋಗಿ ಅದರಲ್ಲಿ ಏನು ಕ್ವಾಲಿಟಿ ಇದೆ, ಅದು ತುಂಬ ಚೆನ್ನಾಗಿ ಕ್ವಾಲಿಟಿ ಇದ್ದರೆ ಅದನ್ನು ಬೇರೆ ಬೇರೆ ಕಡೆ ಮೂವ್ ಮಾಡ್ತಾ ಹೋಗ್ತೀವಿ. ನಾವು ವೈನ್ ಯಾವ ಥರ ಬೆಳೆದಿದ್ದೀವಿ ಅದೆಲ್ಲದೂ ನಮ್ಮ ಹತ್ರ ಡೇಟಾ ಇರೋದ್ರಿಂದ, ಸೊ ಒಳ್ಳೆ ಕ್ವಾಲಿಟಿ ಗ್ರೇಪ್ ಇತ್ತು, ಅದ್ರದ್ದು ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ ಅಂತಂದರೆ ಅದನ್ನು ಬ್ಯಾರಲಿಗೆ ಹಾಕ್ತೀವಿ. ಸೊ ಓಕೆ, ಅದನ್ನು ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡೋದಾಗಿತ್ತಪ್ಪ ಅಂತಂದರೆ ಅದನ್ನು ಸ್ಟೀಲ್ ಟ್ಯಾಂಕಲ್ಲೇ ಫರ್ಮೆಂಟೇಷನ್ ಮಾಡಿ ಜಾಸ್ತಿ ಏಜಿಂಗ್ ಇಲ್ದಂಗೆ ಬೇಗ ಸೆಲ್ ಮಾಡ್ತೀವಿ. ತುಂಬ ಕ್ವಾಲಿಟಿ ಇತ್ತಂದರೆ ಬ್ಯಾರಲ್ಸಲ್ಲಿ ಇಯರ್ಸ್ ಟುಗೆದರ್ ಸ್ಟೋರ್ ಮಾಡಿ ಅದ್ರದ್ದು ಎನ್ಹಾನ್ಸ್ ಮಾಡಿ ಆಮೇಲೆ ಬಾಟ್ಲಿಂಗ್ ಮಾಡಿ ಸೇಲ್ ಮಾಡ್ತೀವಿ ಸರ್. ಈಗಿನ ಯುವ ಜನತೆಗೆ ಕೃಷಿ ಕ್ಷೇತ್ರದ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ಹೇಗೆ ಇಲ್ಲಿಗೆ ಬಂದ್ರಿ, ನಿಮ್ಮ ಜರ್ನಿ ಹೇಳೋದಾದರೆ ನೀವು ಏನು ಓದಿದ್ರಿ, ಏನು ಕ್ವಾಲಿಫಿಕೇಷನ್ ಬೇಕು ಈ ರೀತಿ ಮಾಡ್ರನ್ ಕೃಷಿಕ ಆಗಬೇಕು ಅಂತ ಹೇಳಿದ್ರೆ? ಸರ್, ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ BSc ಅಗ್ರಿಕಲ್ಚರ್ ಅಂತ ಇದೆ. ಸೊ BSc ಅಗ್ರಿಕಲ್ಚರ್ ಮಾಡಿದವ್ರಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಅಪಾರ್ಚುನಿಟೀಸ್ ಇದೆ. ಸೊ ಇವಾಗೆಲ್ಲ ಹೊಸ ಟೆಕ್ನಾಲಜಿ ಮಾಡ್ಬೋದು, MSc ಮಾಡ್ಬೋದಲ್ವಾ? BSc ಅಗ್ರಿ ಮಾಡ್ಬೋದು, MSc ಮಾಡ್ಬೋದು. ಹೊಸ ಟೆಕ್ನಾಲಜಿನ ಕಲಿತಾ ಹೋಗಬೇಕು ಸರ್. ಸೊ ಫಾರ್ ಎಕ್ಸಾಂಪಲ್ AI ಅದು ಹೊಸ ಟೆಕ್ನಾಲಜಿ. ನಮಗೆ ಇವಾಗೆಲ್ಲ ಸಾಫ್ಟ್ವೇರ್ ಕೋಡಿಂಗ್ ಬರ್ತದೆ, ಪೈಥಾನ್, R ಎಲ್ಲ ಬರ್ತಾ ಇದೆ, ಇದನ್ನೆಲ್ಲ ಕಲಿಬೋದು. ಎಷ್ಟೊಂದು ಬ್ಯೂಟಿಫುಲ್ ಆದ ಪರಿಸರದಲ್ಲಿ ನಿಮ್ಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನೋಡಿ, ಅದೇ ದೊಡ್ಡ ಪುಣ್ಯ ಅನ್ಸುತ್ತೆ ನಿಮ್ಮದು. ಕರೆಕ್ಟ್ ಸರ್, ಐ ಆಮ್ ರಿಯಲಿ ಲಕ್ಕಿ. ಥ್ಯಾಂಕ್ ಯು ನಿತಿನ್ ಪಾಟೀಲ್. ಥ್ಯಾಂಕ್ ಯು ಸೋ ಮಚ್ ಸರ್.